ಫ್ರೆಂಡ್ಸ್, ನಾವು 4G ನೆಟ್ವರ್ಕ್ ಅಲ್ಲಿ ಕೂಡ ಅನ್ಲಿಮಿಟೆಡ್ ಇಂಟರ್ನೆಟ್ ಅನ್ನ ನಾವು ಯೂಸ್ ಮಾಡುವುದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ನೀವು ಏರ್ಟೆಲ್ ಜಿಯೋ ಸಿಮ್ ಕಾರ್ಡ್ ನ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಮೊಬೈಲ್ ನಲ್ಲಿ 5G ನೆಟ್ವರ್ಕ್ ಬರ್ತಾ ಇಲ್ಲ ಅಂದ್ರೆ, ಅಥವಾ ನಿಮ್ಮ ಮೊಬೈಲ್ 5G ಆಗಿಲ್ಲ ಅಂದ್ರೆ, ನಿಮ್ಮ ಮೊಬೈಲ್ 4G ಮೊಬೈಲ್ ಆಗಿದ್ರೆ, ನೀವು 4G ನೆಟ್ವರ್ಕ್ ಅಲ್ಲಿ ಅನ್ಲಿಮಿಟೆಡ್ ಇಂಟರ್ನೆಟ್ ಅನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ಬೇಕಂದ್ರೆ, ನೀವು ಏರ್ಟೆಲ್ ಸಿಮ್ ಕಾರ್ಡ್ ನ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಮೊಬೈಲ್ 4G ಆಗಿದ್ದು ನಿಮ್ಮ ಏರಿಯಾದಲ್ಲಿ 4G ನೆಟ್ವರ್ಕ್ ಬರ್ತಾ ಇದ್ರೆ, ಅಥವಾ ನಿಮ್ಮ ಮೊಬೈಲ್ 5G ಇದ್ರೂ ಕೂಡ ಹಳ್ಳಿ ಕಡೆ 5G ನೆಟ್ವರ್ಕ್ ಬರೋದಿಲ್ಲ, ನಿಮ್ಮ ಏರಿಯಾದಲ್ಲಿ 5G ನೆಟ್ವರ್ಕ್ ಬರ್ತಾ ಇಲ್ಲ, 4G ನೆಟ್ವರ್ಕ್ ಬರ್ತಾ ಇದೆ. ಆ ಒಂದು 4G ನೆಟ್ವರ್ಕ್ ಅಲ್ಲಿ ನೀವು ಅನ್ಲಿಮಿಟೆಡ್ ಇಂಟರ್ನೆಟ್ ಅನ್ನ ಉಪಯೋಗ ಮಾಡ್ಕೋಬೇಕಂದ್ರೆ ನೀವು ನಿಮ್ಮ ಸಿಮ್ ಕಾರ್ಡ್ ಅನ್ನ ಅಪ್ಗ್ರೇಡ್ ಮಾಡ್ಕೋಬೇಕಾಗತ್ತೆ. ಅದು ಪೋಸ್ಟ್ ಪೇಡ್ ಸಿಮ್ ಕಾರ್ಡ್ ಗೆ ಅಪ್ಗ್ರೇಡ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನಿಮ್ಮ ಈಗ ಯೂಸ್ ಮಾಡ್ತಾ ಇದ್ದೀರಲ್ಲ ಪ್ರಿಪೇಡ್ ಅಲ್ಲಿ ಅನ್ಲಿಮಿಟೆಡ್ ಡೇಟಾ ಸಿಗಲ್ಲ. ಪ್ರಿಪೇಡ್ ಅಲ್ಲಿ 5G ಅಲ್ಲಿ ಮಾತ್ರ ಅನ್ಲಿಮಿಟೆಡ್ ಸಿಗುತ್ತೆ, 4G ಅಲ್ಲಿ ಸಿಗಲ್ಲ. ಪೋಸ್ಟ್ ಪೇಡ್ ಸಿಮ್ ಕಾರ್ಡ್ ಅಲ್ಲಿ 4G ಮತ್ತು 5G ಎರಡು ಅನ್ಲಿಮಿಟೆಡ್ ಡೇಟಾ ಸಿಗುತ್ತೆ. 5G ಇಲ್ಲಾಂದ್ರೂ ಕೂಡ ನೀವು 4G ನೆಟ್ವರ್ಕ್ ಅಲ್ಲಿ ಅನ್ಲಿಮಿಟೆಡ್ ಡೇಟಾನ ಯೂಸ್ ಮಾಡ್ಕೋಬಹುದು, ನೀವೇನಾದ್ರೂ ಪೋಸ್ಟ್ ಪೇಡ್ ಸಿಮ್ ಕಾರ್ಡ್ ನ ಯೂಸ್ ಮಾಡ್ತಾ ಇದ್ರೆ. ಅದು ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಎರಡರಲ್ಲಿ ಸೇಮ್ ಇರುತ್ತೆ. ನೀವು ಜಿಯೋ ಸಿಮ್ ಕಾರ್ಡ್ ನ ಯೂಸ್ ಮಾಡ್ತಿರ್ಬೋದು ಅಥವಾ ಏರ್ಟೆಲ್ ಸಿಮ್ ಕಾರ್ಡ್ ನ ಯೂಸ್ ಮಾಡ್ತಿರ್ಬೋದು. ನಿಮ್ಮ ಪ್ರಿಪೇಡ್ ಸಿಮ್ ಕಾರ್ಡ್ ಇರುತ್ತಲ್ಲ, ಆ ಒಂದು ಪ್ರಿಪೇಡ್ ಸಿಮ್ ಕಾರ್ಡ್ ಅನ್ನ ನೀವು ಪೋಸ್ಟ್ ಪೇಡ್ ಆಗಿ ಕನ್ವರ್ಟ್ ಮಾಡಿ, ಅದು ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ನೀವು ಪೋಸ್ಟ್ ಪೇಡ್ ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ನೀವು 4G ನೆಟ್ವರ್ಕ್ ಅಲ್ಲಿ ಕೂಡ ನೀವು ಅನ್ಲಿಮಿಟೆಡ್ ಡೇಟಾನ ಯೂಸ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ನೀವೇನಾದ್ರೂ ಪ್ರಿಪೇಡ್ ಸಿಮ್ ಕಾರ್ಡ್ ನ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಪ್ರಿಪೇಡ್ ಸಿಮ್ ಕಾರ್ಡ್ ಅನ್ನ ಪೋಸ್ಟ್ ಪೇಡ್ ಗೆ ಯಾವ ರೀತಿಯಾಗಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ, ನಾನು ಮೊದಲನೇದಾಗಿ ಏರ್ಟೆಲ್ ಅಲ್ಲಿ ತಿಳಿಸ್ಕೊಡ್ತೇನೆ. ನೀವು ಏರ್ಟೆಲ್ ಪ್ರಿಪೇಡ್ ಸಿಮ್ ಕಾರ್ಡ್ ನ ಯೂಸ್ ಮಾಡ್ಕೊತಾ ಇದ್ರಿ, ಅದನ್ನ ನೀವು ಪೋಸ್ಟ್ ಪೇಡ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ನೀವು ಏರ್ಟೆಲ್ ಥ್ಯಾಂಕ್ಸ್ ಅನ್ನೋ ಅಪ್ಲಿಕೇಶನ್ ಇರುತ್ತೆ, ಅದ್ರ ಮುಖಾಂತರ ನೀವು ಪೋಸ್ಟ್ ಪೇಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಅಥವಾ ನೀವು ಏರ್ಟೆಲ್ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡಿ ಕೂಡ ನೀವು ನಿಮ್ಮ ಪ್ರಿಪೇಡ್ ಸಿಮ್ ಕಾರ್ಡ್ ಅನ್ನ ಪೋಸ್ಟ್ ಪೇಡ್ ಆಗಿ ಕನ್ವರ್ಟ್ ಮಾಡ್ಕೊಂಡು ನೀವು 4G ಅಲ್ಲಿ ಅನ್ಲಿಮಿಟೆಡ್ ಡೇಟಾನ ಯೂಸ್ ಮಾಡ್ಕೊಳ್ಬಹುದು. ನಿಮ್ಮ ಹತ್ತಿರದ ಏರ್ಟೆಲ್ ಸ್ಟೋರ್ ಇರುತ್ತಲ್ಲ, ಏರ್ಟೆಲ್ ಸ್ಟೋರ್ ಗೆ ಹೋಗಿ ಕೂಡ ನಿಮ್ಮ ಪ್ರಿಪೇಡ್ ಸಿಮ್ ಕಾರ್ಡ್ ಅನ್ನ ಪೋಸ್ಟ್ ಪೇಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಇನ್ನು ಜಿಯೋದ ಯಾವ ತರ ಅಂದ್ರೆ, ನೀವು ಜಿಯೋನವರ ಅಪ್ಲಿಕೇಶನ್ ನ ಯೂಸ್ ಮಾಡ್ಬೇಕಾಗುತ್ತೆ. ನೀವು ಜಿಯೋ ಸಿಮ್ ಕಾರ್ಡ್ ನ ಯೂಸ್ ಮಾಡ್ತಾ ಇದ್ರೆ ಜಿಯೋದವರದ್ದು ಮೈ ಜಿಯೋ ಅಂತ ಅಪ್ಲಿಕೇಶನ್ ಇದೆ. ಆ ಒಂದು ಅಪ್ಲಿಕೇಶನ್ ನಿಂದ ನೀವು ನಿಮ್ಮ ಪ್ರಿಪೇಡ್ ಸಿಮ್ ಕಾರ್ಡ್ ಅನ್ನ ಪೋಸ್ಟ್ ಪೇಡ್ ಗೆ ಕನ್ವರ್ಟ್ ಮಾಡ್ಕೊಳ್ಬಹುದು. ಅಥವಾ ನಿಮ್ಮ ಹತ್ತಿರದಲ್ಲಿರುವ ಜಿಯೋ ಸ್ಟೋರ್ ಗೆ ಹೋಗಿ ಕೂಡ ನಿಮ್ಮ ಪ್ರಿಪೇಡ್ ಸಿಮ್ ಕಾರ್ಡ್ ಇಂದ ಪೋಸ್ಟ್ ಪೇಡ್ ಗೆ ನೀವು ಕನ್ವರ್ಟ್ ಮಾಡ್ಕೊಳ್ಬಹುದು. ಅಥವಾ ಕಸ್ಟಮರ್ ಕೇರ್ ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ, ಅಂದ್ರೆ ನಿಮ್ಮ ಜಿಯೋ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡಿ ಕೂಡ ನೀವು ಪ್ರಿಪೇಡ್ ಸಿಮ್ ಕಾರ್ಡ್ ಅನ್ನ ಪೋಸ್ಟ್ ಪೇಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ನೀವು ಈ ರೀತಿಯಾಗಿ ತುಂಬಾನೇ ಸುಲಭವಾಗಿ ನೀವು ಪ್ರಿಪೇಡ್ ಸಿಮ್ ಕಾರ್ಡ್ ಅನ್ನ ಪೋಸ್ಟ್ ಪೇಡ್ ಗೆ ಕನ್ವರ್ಟ್ ಮಾಡ್ಕೊಂಡು 4G ನೆಟ್ವರ್ಕ್ ಅಲ್ಲಿ ಕೂಡ ನೀವು ಅನ್ಲಿಮಿಟೆಡ್ ಡೇಟಾನ ಯೂಸ್ ಮಾಡ್ಕೊಳ್ಬಹುದು. ಯಾವುದೇ ರೀತಿಯಾದಂತಹ ಲಿಮಿಟ್ ಇರುವುದಿಲ್ಲ. ಅದು ಕಾಲ್ಸ್ ಕೂಡ ಲಿಮಿಟ್ ಇರುವುದಿಲ್ಲ, ಇಂಟರ್ನೆಟ್ ಕೂಡ ಲಿಮಿಟ್ ಇರುವುದಿಲ್ಲ. ಎರಡನ್ನ ನೀವು ಅನ್ಲಿಮಿಟೆಡ್ ಆಗಿ ಯೂಸ್ ಮಾಡಬಹುದು. ನಿಮ್ಮ ಏರಿಯಾದಲ್ಲಿ 5G ನೆಟ್ವರ್ಕ್ ಬರ್ತಾ ಇಲ್ಲ ಅಂದ್ರೆ ನೀವು ಈ ಒಂದು ಆಪ್ಷನ್ ಅನ್ನ ಚೂಸ್ ಮಾಡ್ಕೊಳ್ಬಹುದು. ಒಂದು ವೇಳೆ ನೀವು ನಿಮ್ಮ ಏರಿಯಾದಲ್ಲಿ 5G ನೆಟ್ವರ್ಕ್ ಬರ್ತಾ ಇದೆ ಅಂದ್ರೆ ನೀವು ಪ್ರಿಪೇಡ್ ನಲ್ಲಿ ಇದ್ದು 5G ಅನ್ಲಿಮಿಟೆಡ್ ಡೇಟಾನ ರೀಚಾರ್ಜ್ ಮಾಡ್ಕೊಂಡು ಅನ್ಲಿಮಿಟೆಡ್ ಆಗಿ ಇಂಟರ್ನೆಟ್ ಅನ್ನ ಯೂಸ್ ಮಾಡಬಹುದು. ನಿಮ್ಮ ಏರಿಯಾದಲ್ಲಿ 5G ನೆಟ್ವರ್ಕ್ ಬರ್ತಾ ಇಲ್ಲ ಅಂದ್ರೆ, ನಿಮ್ಮ ಮೊಬೈಲ್ 5G ಆಗಿಲ್ಲ ಅಂದ್ರೆ, ನೀವು ನಿಮ್ಮ ಮೊಬೈಲ್ 4G ಇರುತ್ತಲ್ಲ, ಅದು 5G ಆಗಿರೋದಿಲ್ಲ. ನಿಮ್ಮ ಏರಿಯಾದಲ್ಲಿ 5G ನೆಟ್ವರ್ಕ್ ಬರ್ತಾ ಇರೋದಿಲ್ಲ, 4G ನೆಟ್ವರ್ಕ್ ಬರ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಪ್ಲಾನಿಂಗ್ ತುಂಬಾನೇ ನಿಮಗೆ ಹೆಲ್ಪ್ ಆಗುತ್ತೆ. ನೀವು ಪ್ರಿಪೇಡ್ ನಿಂದ ಪೋಸ್ಟ್ ಪೇಡ್ ಗೆ ಕನ್ವರ್ಟ್ ಆಗಿ 4G ನೆಟ್ವರ್ಕ್ ಅಲ್ಲಿ ಕೂಡ ಅನ್ಲಿಮಿಟೆಡ್ ಇಂಟರ್ನೆಟ್ ಅನ್ನ ಯೂಸ್ ಮಾಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.